ಬಹಳ ಪ್ರಮುಖವಾಗಿ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದೀರಿ. ಇವತ್ತು ಕ್ಷೀರ ಕ್ಷೇತ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಕೋಟ್ಯಾಂತರ ಜನ ಹಾಲನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವತ್ತು ಮಾರುಕಟ್ಟೆನಲ್ಲಿ ಒಂದು ದಿಗ್ಭ್ರಮೆ ಏನಪ್ಪಾ ಅಂತ ಹೇಳಿದ್ರೆ, ಕೆಲವು ಫ್ಲಿಪ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ ₹1 1 ಲೀಟರ್ ಹಾಲು ಕೊಡ್ತಕ್ಕಂಥ ರೈತ ಸಮುದಾಯವನ್ನ ಧ್ವಂಸ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ. ₹1 1 ಲೀಟರ್ ಹಾಲು ಹಣ ಮಾಡೋ ಬರದಲ್ಲಿ ರೈತರ ಕುಲಕ್ಕೆ ಬೆಂಕಿ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಇದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಫ್ಲಿಪ್ಕಾರ್ಟ್ ಸಂಸ್ಥೆಯ ವಿರುದ್ಧ ದಂಗೆ ಏಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಮೇಲನ್ನು ಕಳಿಸ್ತಾ ಇದ್ದೇನೆ. ತಕ್ಷಣ ಈಗಾಗಲೇ ವ್ಯಾಪಕವಾದಂಥ ಪ್ರಚಾರವನ್ನು ಮಾಡಿ ಪ್ರಚಾರಕ್ಕೋಸ್ಕರ ಸುಮಾರು 2,000 ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡ್ತಾ ಇದ್ದಾರೆ. ಇಡೀ ದೇಶದಾದ್ಯಂತ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಕೇವಲ ₹1 ಹಾಲು ಕೊಡ್ತಕ್ಕಂಥದ್ದು. ಇದು ಅವರು ಮಾರ್ಕೆಟ್ ಶೇರ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ, ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರೈತ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತದೆ. ಇದು ಯಾರ್ದೋ ದುಡ್ಡು, ಪಬ್ಲಿಕ್ ಶೇರ್ ದುಡ್ಡನ್ನ ಇಲ್ಲಿ ತಂದು ಬಂಡವಾಳ ಹಾಕಿ ಒಕ್ಕೂಟ ವ್ಯವಸ್ಥೆಗಳಿಗೆ ಸುಮಾರು 60 ವರ್ಷ 75 ವರ್ಷದಿಂದನೂ ಕೂಡ ಈ ಒಕ್ಕೂಟ ವ್ಯವಸ್ಥೆ ರೈತರ ಹಿತವನ್ನ ಕಾಪಾಡ್ತಾ ಬಂದಿದೆ. ಕುರಿಯರ್ನವರಿಂದ ಕಾಲದಿಂದನೂ ಕೂಡ ಸಾಕಷ್ಟು ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಸ್ವತಂತ್ರ ಪೂರ್ವದಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ನಡ್ಸ್ಕೊಂಡು ಬಂದಿದ್ದೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ತಕ್ಷಣ ಇದಕ್ಕೆ ಬೇಕಾದಂಥ ಕಾನೂನಿನಲ್ಲಿ ನಾನು ಒಂದು ಕಂಪ್ಲೇಂಟ್ ಕೂಡ ನಾನು ಇವರಿಗೆ ಬರಿತಾ ಇದ್ದೀನಿ. ನಮ್ಮ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅವ್ರಿಗೂ ಕೂಡ ಅಂಡರ್ ಸೆಕ್ಷನ್ 19(1) ಕೆಳಗಡೆ ನೀವು ಇದನ್ನ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಅವ್ರಿಗೂ ಕೂಡ ದೂರನ್ನ ದಾಖಲಿಸ್ತಾ ಇದ್ದೇನೆ. ಸೊ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಹೇಳ್ತಕ್ಕಂಥದ್ದು, ರೈತರ ಹಿತಕ್ಕೋಸ್ಕರ ಈ MNC ಕಂಪನಿಗಳು ಎಲ್ಲೋ ಒಂದು ಕಡೆ ರೈತರ ಹಿತವನ್ನ ಹಾಳು ಮಾಡುವಂತ ಕೆಲಸ ಇವತ್ತು ಗ್ರಾಹಕರಾಗೆ ನಾವೇನೋ ಒಳ್ಳೇದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಷ್ಟು ದಿನ ಕೊಡ್ತಾರೆ? 1 ತಿಂಗಳು ಕೊಡ್ತಾರಾ, 1 ವರ್ಷ ಕೊಡ್ತಾರಾ, 5 ವರ್ಷ ಕೊಡ್ತಾರಾ? ಅವ್ರ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಹೇಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ರೀತಿಯಲ್ಲಿ ಅವರು ಹಣ ಕೊಟ್ಟು ಪ್ರಚಾರವನ್ನ ಮಾಡ್ತಾ ಇವತ್ತು ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ತಪ್ಪು. ಇದನ್ನ ಸರಿಪಡಿಸಬೇಕು, ಅವರು ಕೂಡ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರಕ್ಕಿನ್ನ ಇಡೀ ರೈತ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯ. ಯಾರು ಆಲ್ರೆಡಿ ಆಡ್ ರಿಲೀಸ್ ಮಾಡಿದ್ದಾರೆ, ಆಡ್ ಕೊಡ್ತಾ ಇದ್ದಾರೆ. ಈಗಾಗಲೇ ಸುಮಾರು 14.5 ಲಕ್ಷ ಲೀಟರ್ ಹಾಲು ಮಾರಾಟ ಆಗಿದೆ. ಏನಿಲ್ಲ ರೀ, ಪಬ್ಲಿಕ್ ದುಡ್ಡನ್ನ ಕಂಪನಿಗಳ ಮುಖಾಂತರ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿ ಗ್ರಾಹಕರನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. 1 ತಿಂಗಳು, 2 ತಿಂಗಳು, 3 ತಿಂಗಳು, ಅದನ್ನೇ ನಾನು ಕೇಳ್ತಾ ಇರೋದು. 1 ವರ್ಷ ಕೊಡ್ತಾರ ₹1, 2 ವರ್ಷ ಕೊಡ್ತಾರ ₹1? ಹೇಳ್ಬೇಕು. ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ನಿನ್ನೆ ರಾತ್ರಿ ನಾನು ಯಾವುದೋ 1-2 ಆಡ್ ನೋಡಿದೆ. ಸೊ ಅದಾದ್ಮೇಲೆ ನಾನು ನಮ್ಮ ಅಧಿಕಾರಿಗಳಿಗೂ ಇವತ್ತು ಮಧ್ಯಾಹ್ನ ನಾನು ಭೇಟಿ ಮಾಡಿ ನಾನು ಮಾತನಾಡ್ತಾ ಇದ್ದೇನೆ. ಸೊ ಅದಕ್ಕೆ ಬೇಕಾದಂಥ ಕಂಪ್ಲೇಂಟ್ಸ್, ದೂರುಗಳನ್ನು ಕೂಡ ನಾನು ದಾಖಲಿಸ್ತಾ ಇದ್ದೇನೆ. ಸೊ ನನ್ನ ಕಳಕಳಿ ಏನಪ್ಪಾ ಅಂತ ಹೇಳಿದ್ರೆ, ಕಾಂಪಿಟೇಷನ್ ಹೆಸರಲ್ಲಿ, ವ್ಯಾಪಾರದ ಹೆಸರಿನಲ್ಲಿ, ಬಿಸ್ನೆಸ್ ಹೆಸರಿನಲ್ಲಿ ಈ ರೀತಿಯಾಗಿ ರೈತ ಸಂಕುಲಕ್ಕೆ ಬೆಂಕಿ ಇಡ್ತಕ್ಕಂಥದ್ದು,
ನಾವು ಹೊರಗಡೆಯವ್ರು ಯಾರೋ ಮಾಡ್ತಾರೆ ಅಂತಂದ್ರೆ ಇಂಟರ್ನಲ್ಲೇನೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥವ್ರೆ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟು ಸರಿ. ಈ ರೀತಿ ವ್ಯಾಪಾರನ ಗಳಿಕೆಯನ್ನ ಅವರ ಕಂಪನಿ ವ್ಯಾಲ್ಯೂಯೇಷನ್ ಅನ್ನ ಜಾಸ್ತಿ ಮಾಡಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಮಾಡಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ಒಕ್ಕೂಟದ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು, ರೈತರನ್ನ ಹಾಳು ಮಾಡ್ತಕ್ಕಂಥದ್ದು, ಗ್ರಾಹಕರನ್ನ ಸೆಳಿಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯಾಗಿ ಮಾಡ್ತಕ್ಕಂಥದ್ದು. ನಾವು ರೈತರಿಗೆ 38 ರೂಪಾಯಿ, 39 ರೂಪಾಯಿ, 40 ರೂಪಾಯಿ ಈ ರೀತಿ ನಾವು ಹಣವನ್ನು ಪಾವತಿ ಮಾಡ್ತಾ ಇದ್ದೀವಿ. ಅವ್ರು 1 ರೂಪಾಯಿಗೆ ಇವ್ರು ಕೊಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ಯಾರ ಹತ್ರ ಖರೀದಿ ಮಾಡ್ತಾ ಇದ್ದಾರೆ, ಎಲ್ಲಿಂದ ಹಾಲು ಬರ್ತಾ ಇದೆ ಅಂತಕ್ಕಂಥದ್ದೆಲ್ಲವನ್ನು ಕೂಡ ಇವತ್ತು ನಾನು ತಿಳ್ಕೋಬೇಕಾಗಿದೆ. ಇವತ್ತು ಮಾಧ್ಯಮಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ನೀವು ನನ್ನ ಕರೆಕ್ಟ್ ಟೈಮ್ಗೆ ನನಗೆ ಬಂದಿದ್ದೀರಿ, ನಾನು ಅದನ್ನು ರೆಡಿ ಆಗ್ತಾ ಇದ್ದೆ, ಅದನ್ನು ಏನು ಎತ್ತ ಅಂತ ಹೇಳಿ. ಸೊ ಆ ಟೈಮ್ ಕರೆಕ್ಟಾಗಿ ತಾವು ಬಂದಿದ್ದೀರಿ. ದಯವಿಟ್ಟು ನೀವು ರಾಷ್ಟ್ರದ ಗಮನವನ್ನು ಸೆಳೆಯಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.